ನಾನು ನನ್ನ ಮಗ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಮಂಗಳವಾರ ಅಂತ ಅಂದ್ಬಿಟ್ಟು. ನೋಡಿ ಬಂಕ್ ಕೊಡ್ದ್ಬಿಟ್ಟು ಸ್ಕೂಲ್ಗೆ ಹೆಂಗೆ ತಿರುಗ್ತಾವ್ರೆ. ಮಡಕೆ ಬಸವ ಅಂತೀವಿ, ಗುಲಾಂಪಟ್ಟೆ ಚಂದ್ರ, ಮುಳ್ತಂತಿ ಕರಿಮಂತ್, ಗಂಧದ ಕಡ್ಡಿ ಪರಮೇಶ, ತಕ್ಕಡಿ ತಮ್ಮಯ್ಯ, ತುಂಬಿ ಕಿಟ್ಟಿ ಅಂತೀವಿ. ಬಂದ್ವಿ ದೇವಸ್ಥಾನದೊಳಗಡೆ. ನೋಡಿ ಇದೇನೆ ಮುತ್ತುಮಾರಮ್ಮ ದೇವಸ್ಥಾನ ಅಂತ, ಇದು ಹುಣಸೂರಲ್ಲಿರೋದು. ಇದು ಇಲ್ಲಿನ ಗ್ರಾಮ ದೇವತೆ. ನನಗೆ ಇವತ್ತು ಯಾಕೋ ತುಂಬ ಹೋಗಬೇಕು ಟೆಂಪಲ್ಗೆ ಅಂತ ಅನಿಸ್ತಿತ್ತು, ಅದಕ್ಕೆ ಬಂದೆ. ಇಲ್ಲಿ ನೋಡಿದ್ರೆ ಮಂಗಳಾರತಿ ಕೊಡೋರು ಒಬ್ಬರೂ ಇರಲಿಲ್ಲ. ಎಲ್ಲ ಪೂಜೆ ಮುಗಿಸ್ಬಿಟ್ಟು ಹೊರಗಡೆ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ರು. ಇರಲಿ ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅಲ್ಲೇ ಕೈ ಮುಕ್ಕೊಂಡು ನಾವೇ ಮಂಗಳಾರತಿ ತೊಗೊಂಡ್ವಿ. ಇದು ಬಿಸಿಲು ಮಾರಮ್ಮ ಅಂತ ದೇವಸ್ಥಾನದ ಹೊರಗಡೆ ಇರುತ್ತೆ. ಈ ದೇವರಿಗೆ ಮಕ್ಕಳು ಅಂದರೆ ತುಂಬಾ ಇಷ್ಟ ಅಂತೆ. ನನ್ನ ಮಗನಿಗೆ ಹುಷಾರಿಲ್ಲದೆ ಇದ್ದಾಗೆಲ್ಲ ಇಲ್ಲಿ ಕರ್ಕೊಬರ್ತೀನಿ. ನನ್ನ ಮಗ ಎಲ್ಲೋದ್ರೂ ಅಡ್ಬೀಳೋದು ಮಾತ್ರ ಮಿಸ್ ಮಾಡೋದಿಲ್ಲ. ಎಸ್ಟರ್ಡೇ ನನ್ನ ಮಗನಿಗೆ ತುಂಬಾ ಜ್ವರ ಇತ್ತು. ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದಷ್ಟೇ ಅಲ್ಲಿಗೆ ಹೋಗಿ ಮೊಸರು ಹಾಕ್ಸ್ಬೇಕು ಅವ್ನ ಕೈಲಿ ಅಂತ. ಜ್ವರ ಫುಲ್ಲು ಹೋಗ್ಬಿಡ್ತು. ಕರ್ಕೊಬಂದು ಅದಕ್ಕೇ ಮೊಸರು ಹಾಕ್ಸ್ದೆ ಅವ್ನ ಕೈಲಿ. ನೀವೂ ಈ ಥರ ಯಾವುದಾದ್ರೂ ಮಾರಮ್ಮ ದೇವಸ್ಥಾನ ಇದ್ದರೆ ಮಾಡಿ. ಮುಗಿಸ್ಕೊಂಡು ಹೊರಟ್ವಿ ಮನೆಗೆ. ನೋಡಿ ಅಷ್ಟು ದೂರ ಇದೆ ನಮ್ಮ ಮನೆ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಆದಷ್ಟು ಶೇರ್ ಮಾಡಿ, ಫಾಲೋ ಮಾಡಿ, ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿರಿ.